ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ತರಕಾರಿ ಏನೂ ಇಲ್ಲ, ಬರೀ ಒಂದು ಆಲೂಗಡ್ಡೆ, 2 ಈರುಳ್ಳಿ ಐತೆ, ಒಂದು ಟೊಮೊಟೊ ಐತೆ ಅಂದಾಗ ಈ ಥರ ಪ್ಲೈನ್ ಕುರ್ಮಾನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಪೂರಿಗೆ, ಸದ್ಯಕ್ಕೆ ಏನೂ ಇಲ್ಲಪ್ಪ ಇರೋದ್ರಲ್ಲಿ ಹೆಂಗಪ್ಪ ಮಾಡೋದು ಅಂತ ಅಂದಾಗ ಈ ಮಸಾಲ ಕುರ್ಮಾನ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ನೋಡಿ. ಎಷ್ಟು ಉಬ್ಬಿ ಬಂದೈತೆ ಅಂತ ಅಂದರೆ, ಸಾಫ್ಟಾಗಿ ಉಬ್ಬಿರೋ ಅಂಥ ಪೂರಿ ಜೊತೆಗೆ ಆಲೂಗಡ್ಡೆ ಕುರ್ಮ ತುಂಬ ಚೆನ್ನಾಗಿ ಹೊಂದ್ಕೊಂಡೈತೆ. ಇದು ಆಲೂಗಡ್ಡೆ ಕುರ್ಮ ಅಲ್ಲ, ಪ್ಲೈನ್ ಕುರ್ಮ. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಮೊದಲಿಗೆ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಗೋಡಂಬಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಗೋಡಂಬಿ ಇಲ್ಲ ಅಂತಂದರೆ ಉರ್ಗಡ್ಲೆ ಕೂಡ ಹಾಕ್ಕೋಬೋದು. 1 ಸ್ಪೂನಷ್ಟು ಮೆಣಸೇ ಇದಕ್ಕೆ ಮೇನ್ ಫ್ಲೇವರು. 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಒಂದು 4 ಲವಂಗ ತೊಗೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ ಲವಂಗನ ಕಮ್ಮಿ ಹಾಕಬೇಕು, ಮೆಣಸನ್ನ ಸ್ವಲ್ಪ ಜಾಸ್ತಿ ಹಾಕಬೇಕು. ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಅಷ್ಟರಲ್ಲಿ ಅದು ರುಬ್ಕೊಂಡು ಬರೋ ಅಷ್ಟರಲ್ಲಿ ಈ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ ನೋಡಿ. ಆ ಕಡೆ ಎಣ್ಣೆ ಬಿಸಿ ಆಗ್ತಾಯಿತ್ತು, ಈ ಕಡೆ ನೈಸಿಗೆ ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸಿಗೆ ರುಬ್ಕೊಬಂದಿದ್ದೀನಿ. ಈ ಕಡೆ ನಾನು ಆಲೂಗಡ್ಡೆ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂತಂದರೆ ಆಲೂಗಡ್ಡೆನ ಸ್ಕಿಪ್ ಮಾಡ್ಬೋದು. ಡೈರೆಕ್ಟಾಗಿ ನಾನು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಏನೋ ಒಂಥರ ಎಣ್ಣೆಗೆ ಹಾಕಿ ಆಲೂಗಡ್ಡೆ ಫ್ರೈ ಮಾಡಿ ಹಾಕೋದ್ರಿಂದ ಅದು ತಿನ್ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಅಂತೇಳಿ ನಾನು ಯಾವಾಗಲೂ ಆಲೂಗಡ್ಡೆನ ಈ ಥರ ಎಣ್ಣೆಲಿ ಫ್ರೈ ಮಾಡಿನೇ ಹಾಕ್ತೀನಿ. ಕುರ್ಮ ಆಗಲಿ ಮತ್ತು ಮಸಾಲೆ ಐಟಮ್, ಈ ಮಸಾಲೆ ಗ್ರೇವಿ ಮಾಡಬೇಕಾದ್ರೂ ಅಷ್ಟೇ ಆಲೂಗಡ್ಡೆನ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಕೂಡ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರೌನ್ ಬಣ್ಣ ಬರಬೇಕು. ಅದು ಬರ್ತಿದ್ದಂಗೆ ಇದನ್ನ ಎತ್ತಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿಬೇಕು. ಜೀರಿಗೆ ಸಿಡಿತಿದ್ದಂಗೆ ಈ ಸಣ್ಣದು 2 ಈರುಳ್ಳಿನ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೆ. ದಪ್ಪದಿತ್ತು ಅಂದರೆ 1 ಸಾಕು, ಸಣ್ಣದಿತ್ತು ಅಂತಂದರೆ 2 ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಜ ಹೇಳ್ತೀನಿ, ಏನು ಜಾಸ್ತಿ ಮಸಾಲೆ ಹಾಕ್ದಂಗೆ ಇಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸಿಂಪಲ್ಲಾಗಿದ್ರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಟ್ಟಿತ್ತು. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಡೈರೆಕ್ಟಾಗಿ ಈರುಳ್ಳಿ ಏನು ಫ್ರೈ ಆಗ್ತಿತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ, ದಪ್ಪದು ನಾಟಿ ಟೊಮೊಟೊ 3 ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಮಾತ್ರ ಅರಿಶಿನ ಹಾಕಬೇಕು, ಯಾಕಂದರೆ ಇದಕ್ಕೆ ಬಣ್ಣ ಚೇಂಜ್ ಆಗೋಗುತ್ತೆ. ಬಣ್ಣ ಚೇಂಜ್ ಆಗಬಾರ್ದು ಅಂತೇಳಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ರುಬ್ಬಿಟ್ಕೊಂಡಿದ್ದನ್ನು ತೆಂಗಿನಕಾಯಿ, ಗೋಡಂಬಿ, ಚಕ್ಕೆ ಲವಂಗ ಆ ಪೇಸ್ಟ್ನ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಒಂದು ಗ್ಲಾಸ್ ನೀರನ್ನ ಮುಂದೆ ಇಟ್ಟೋದ್ರಿಂದ ಗ್ರೇವಿ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರನೇ 1 ಗ್ಲಾಸಷ್ಟು ನೀರನ್ನ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕಂದರೆ ಗೋಡಂಬಿಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಅಂಥೇಳಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬಾರ್ದು, ಈ ಥರ ತಿನ್ಬೇಕಾದ್ರೆ ಅದ್ರ ಫ್ಲೇವರ್ ಹಾಗೆ ಇರಬೇಕು. ಅದಕ್ಕೋಸ್ಕರನೇ ಟೊಮೊಟೊ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ. ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಘಮ ಅಂತ ಆಯಿತು. ಇಲ್ಲಾಂದರೆ ಇದನ್ನು 4 ಜನ 5 ಜನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಇದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ತಾ ಇರಬೇಕು. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಮನೇಲಿ ಯಾವುದಿರುತ್ತಲ್ಲ ಅದನ್ನೇ ಹಾಕ್ಕೋಬೋದು. ಆ ಥರ ಅದೇ ಮಸಾಲೆ ಬೇಕು ಅಂತೇನಿಲ್ಲ. ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನ ನಾನು ಇಲ್ಲಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಇವಾಗೇನು ನಾನು ಹಾಕ್ಕೊಂಡಿದ್ನಲ್ಲ 1 ಸ್ಪೂನಷ್ಟು ಧನಿಯಾ ಪುಡಿ, ಇದು ಖಾರದ ಪುಡಿ ಎಲ್ಲ ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸಿದ್ರೆ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನೂ ಇಲ್ಲ ಅಂತ ಅಂದ್ರೂ ಕೂಡ ಲಂಚ್ ಬಾಕ್ಸಿಗೆ ಇದನ್ನು ಕಟ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಆ ಘಮ ಅನ್ನೋ ಫ್ಲೇವರ್ ಇತ್ತಲ್ಲ, ಗೋಡಂಬಿ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬೇಕಾಗುತ್ತಿಲ್ಲ ಅಂದರೆ ಗಟ್ಟಿಯಾಗೋಗುತ್ತೆ. ಮೇಲಿಂದ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ಲೈನ್ ಕುರ್ಮಾ ಅಂತಲೇ ಹೇಳ್ಬೋದು. ಆಲೂಗಡ್ಡೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಬೇಡ. ಆಲೂಗಡ್ಡೆ ಇಲ್ಲ ಅಂತಂದ್ರೂ ಈ ಕುರ್ಮಾನ ನಾವು ಆರಾಮಾಗಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಇದನ್ನು ಟ್ರೈ ಮಾಡಿ. ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಆಗಿತ್ತು ಅಂದರೆ. ಇಲ್ಲಾಂದರೆ ಒಂದು 4ರಿಂದ 5 ಜನ ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನ ತಿನ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಪೂರಿ ಮತ್ತು ಪ್ಲೈನ್ ಮಸಾಲ ಕುರ್ಮ ಹೇಗಿತ್ತು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಸಿಂಪಲ್ಲಾಗಿ ಇರೋವಂಥ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿರಲ್ಲ, ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ನಾನು ಅಡುಗೆ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಬರುತ್ತೆ.
ಬರುತ್ತೆ ಅಡುಗೆ ಮಾಡಬೇಕು ಅಂತೇಳಿ ಅದನ್ನು ತಂದು ಇದನ್ನು ತಂದು ನಾನು ಅಡುಗೆ ಮಾಡೋದಿಲ್ಲ. ಮನೇಲಿರೋಂಥ ಬೇಸಿಕ್ ಮಸಾಲೆ ಇಟ್ಟು ನಾನು ಅಡುಗೆ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೈಪ್ ಬಟನ್ ಬಂದಿದೆ, ದಯವಿಟ್ಟು ಕೊಡೋದನ್ನ ಮರಿಬೇಡಿ. ಹೋಗಿ ಬರ್ತೀನಿ. ನಮಸ್ತೆ ಫ್ರೆಂಡ್ಸ್.